ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾರ್ಗವಿ LLB ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಪಾರ್ಕಲ್ಲಿ ಕುತ್ಕೊಂಡಿರ್ತಾರೆ. ಇನ್ನು ಭಾರ್ಗವಿ ಹೇಳ್ತಾಳೆ, ಅರ್ಜುನ್ ನೀ ನನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ಯಾ, ಇವಾಗ ನನ್ನ ಜೊತೆ ಯಾರೂ ಇಲ್ಲ, ಆದರೆ ನೀ ನನ್ನ ಜೊತೆ ನಿಂತ್ಕೊಂಡಿದ್ಯಾ ಅರ್ಜುನ್, ಇವಾಗ ನಮ್ಮ ಜೀವನ ನಾವೇ ಕಟ್ಕೊಳ್ಬೇಕು ಅಂತ ಹೇಳ್ತಾಳೆ. ಇನ್ನು ಅರ್ಜುನ್ ಹೇಳ್ತಾನೆ, ಹೌದು, ನಾವು ಮೊದಲು ನಮ್ಮ ಮನೆಗೆ ಹೋಗಬೇಕು, ಅದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ನನ್ನ ಅತ್ತಿಗೆ ಮತ್ತು ನನ್ನ ಅಜ್ಜಿಗೆ ವಿಷಯ ಗೊತ್ತಿದೆ, ನಾವು ಅವ್ರ ಮಾತಾಡ್ತೇನೆ ಅಂತ ಹೇಳಿ ಕಾಲ್ ಮಾಡಲಿಕ್ಕೆ ಹೋಗ್ತಾನೆ. ಇನ್ನು ಭಾರ್ಗವಿ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ, ಅರ್ಜುನ್ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ನಲ್ಲ, ಅವ್ನು ನನ್ನ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿದ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಬೃಂದ ಭಾರ್ಗವಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಎಲ್ಲಿದ್ಯಾ ಭಾರ್ಗವಿ, LLB ಅವರೇ, ರೋಡಲ್ಲಿರ್ಬೇಕಲ್ವಾ ನೀವು ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಬೃಂದಕ್ಕ ನಿಂಗೆ ನಾಚಿಕೆ ಆಗಲ್ವಾ, ಅಪ್ಪನ ಪರಿಸ್ಥಿತಿ ಗೊತ್ತಿದ್ರು ಅವ್ರಿಗೆ ಈ ವಿಚಾರ ಹೇಳಿದ್ದೆ ಅಲ್ಲ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ. ನೋಡು ಭಾರ್ಗವಿ, ನಿನ್ನ ಲೈಫ್ ಹಾಳು ಮಾಡೋದೇ ನನ್ನ ಗುರಿ, ನೀನಿವಾಗ ಬೀದಿಲಿ ನಿಂತಿದ್ಯಲ್ಲ ಅದೇ ನನಗೆ ಅಷ್ಟೇ ಇಷ್ಟ. ಎಲ್ಲಿ ನಿನ್ನ ಕಟ್ಕೊಂಡಿರೋ ಗಂಡ ಇದ್ದಾನ, ಓಡಿ ಹೋದ್ನಾ ಅಂತ, ಬೀದಿಯಲ್ಲೇ ಬಿಟ್ಟು ಓಡಿ ಹೋದ್ನಾ ಅಂತ ಕೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ನೋಡು ಬೃಂದಕ್ಕ, ನನ್ನ ಬಗ್ಗೆ ನೀನು ಏನು ಬೇಕಾದರೂ ಹೇಳು, ನನ್ನ ಗಂಡನ ಬಗ್ಗೆ ಏನೂ ಹೇಳಬೇಡ, ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅಯ್ಯೋ, ಬೀದಿಲಿ ನಿಂತಿದ್ರು ಕೊಬ್ಬಿಗೇನು ಕಮ್ಮಿ ಇಲ್ಲ, ನಿನ್ನ ಅಹಂಕಾರಕ್ಕೇನು ಕಮ್ಮಿ ಇಲ್ಲ, ತಿನ್ನೋಕ್ಕೂ ಗತಿ ಇಲ್ಲ ನಿನಗೆ, ಬೀದಿಯಲ್ಲಿ ನಿಂತಿದ್ಯಾ, ನೀನು ನನಗೇ ಬೈತ್ಯಾ ಅಂತ ಹೇಳ್ತಾಳೆ. ನೋಡು ಬೃಂದಕ್ಕ, ನೀನು ಸುಮ್ಮನೆ ಇದ್ಬಿಡು. ಅಲ್ಲ ಬೃಂದಕ್ಕ, ನಾನು ಮದುವೆ ಆಗಿದ್ದೇನೆ ಅಂತ ನಿಂಗೆ ಯಾರು ಹೇಳಿದ್ದು, ಮೊದಲು ಅದನ್ನು ಹೇಳು ಅಂತ ಹೇಳ್ತಾಳೆ. ಆಗ ಬೃಂದ ಏನೂ ಹೇಳಲ್ಲ, ನಗಾಡ್ತಾ ಫೋನ್ ಇಡ್ತಾಳೆ. ಇನ್ನು ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದು ಹೇಳ್ತಾನೆ, ಅತ್ತಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ, ಆದರೆ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಬೃಂದ ಭಾರ್ಗವಿಗೆ ಹೇಳಿರ್ತಾಳೆ, ನಿನ್ನ ಅತ್ತೆ ಮಾವ ಯಾರಂತ ಗೊತ್ತಿದೆಯಾ ನಿಂಗೆ ಅಂತ ಕೇಳಿರ್ತಾಳೆ. ಆಗ ಭಾರ್ಗವಿ ಹೇಳಿರ್ತಾಳೆ, ಅತ್ತೆ ಮಾವ ಯಾರಾದರೂ ಆಗಿರಲಿ, ನಾನು ಅವ್ರ ಜೊತೆ ಖುಷಿಯಾಗಿರ್ತೇನೆ ಅಂತ ಹೇಳಿರ್ತಾಳೆ. ಅದು ಭಾರ್ಗವಿಗೆ ನೆನಪಾಗುತ್ತೆ. ಆವಾಗ ಹೇಳ್ತಾಳೆ ಭಾರ್ಗವಿ, ಅಲ್ಲ ಅರ್ಜುನ್, ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾಳೆ. ಆಗ ಅರ್ಜುನ್ಗೆ ತುಂಬ ಶಾಕ್ ಆಗುತ್ತೆ. ಅಯ್ಯೋ, ಇವ್ರಿಗೇನಾದರೂ ಗೊತ್ತಾಯ್ತಾ, ನಾನು ಹೇಳೋ ಮುಂಚೆನೇ ಗೊತ್ತಾಯ್ತಾ, JP ಪಾಟೀಲ್ ನನ್ನ ಅಪ್ಪ, ನಾನು ಅವ್ರ ಮಗ ಅಂತ ಹೇಳಿ ಗೊತ್ತಾಯ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನಸ್ಸಲ್ಲಿ. ಇನ್ನು ಭಾರ್ಗವಿ ಹೇಳ್ತಾಳೆ, ಹೇಳ ಅರ್ಜುನ್, ಪರವಾಗಿಲ್ಲ, ನಿಮ್ಮ ತಾಯಿ ಹೆಸರೇನು, ಅದೇ ನೀನು ಅತ್ತಿಗೆ ಅತ್ತಿಗೆ ಅಂತ ಹೇಳ್ತಿದ್ದೆಲ್ಲ, ಅತ್ತಿಗೆ ಹೆಸರೇನು, ನಿಮ್ಮ ಫ್ಯಾಮಿಲಿ ಏನು, ಮುಂಚೆ ಆದರೂ ನಾನು ಕೇಳ್ತಿಲ್ಲ ಇತ್ತು, ಆದರೆ ಇವಾಗ ನಮ್ಮ ಮದುವೆ ಆಗಿದೆ, ಇವಾಗ ನಾನು ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿಲ್ಲ ಅಂದರೆ ಅದು ಸರಿ ಕಾಣಿಸಲ್ಲ, ಹೇಳು ಅರ್ಜುನ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳು ಅರ್ಜುನ್ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಫ್ಯಾಮಿಲಿ ಬಗ್ಗೆ ಹೇಳೋದೇನು, ನಿಮಗೇನೆ ಪರಿಚಯ ಆಗುತ್ತೆ, ನಿಮಗೆ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಆಯಿತು ಅರ್ಜುನ್, ಇನ್ನು ನಿಮ್ಮ ಫ್ಯಾಮಿಲಿ ಬೇರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೇರೆ ಅಲ್ಲ, ನಿಮ್ಮ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿನೇ ಅಂತ ನಾನು ಜೀವನ ಮಾಡ್ತೇನೆ, ಅವರು ನಮ್ಮವರೇ ಅಲ್ವಾ ಅರ್ಜುನ್, ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇದ್ದಾಗೆ, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ನನ್ನ ಅಪ್ಪ ಅಮ್ಮ ಯಾರಂತ ಗೊತ್ತಾದರೆ ನೀವು ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ ಮೇಡಮ್, JP ಪಾಟೀಲ್ ನಮ್ಮ ಮಗ ಅಂತ ಗೊತ್ತಾದರೆ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರೋ, ನೀವು ಏನು ಮಾಡ್ತೀರೋ ನಂಗೆ ಇವಾಗಲೇ ಭಯ ಆಗ್ತಿದೆ ಅಂತ ಹೇಳ್ಕೊಂಡು ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಇನ್ನು ಅರ್ಜುನ್ ಹೇಳ್ತಾನೆ, ಮೇಡಮ್ ನನಗೊಂದು ಪ್ರಾಮಿಸ್ ಮಾಡಿ, ಯಾವುದೇ ಸಂದರ್ಭದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ಪ್ರಾಮಿಸ್ ತಗೊಳ್ತಾನೆ. ಆಗ ಭಾರ್ಗವಿಗೆ ಏನೋ ಒಂಥರ ವಿಚಿತ್ರ ಅನಿಸುತ್ತೆ, ಇವ್ರ್ಯಾಕೆ ಪ್ರಾಮಿಸ್ ಮಾಡ್ತಿದ್ದಾರೆ, ಆಯಿತು, ನಾನು ಯಾವ ಸಮಯದಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗಲ್ಲ ಹೇಳ್ಕೊಂಡು ಪ್ರಾಮಿಸ್ ಮಾಡ್ತಾರೆ. ಇನ್ನು ಅರ್ಜುನ್ ಹೇಳ್ತಾನೆ, ಬನ್ನಿ ಮೇಡಮ್ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ, ಏನು ಇವಾಗಲೇನಾ, ನಿಮ್ಮ ಮನೆಯವ್ರಿಗೇನು ಹೇಳಿಲ್ಲಲ್ವಾ, ಇವಾಗಲೇ ಹೋದರೆ ಹೇಗೆ ಅಂತ ಕೇಳ್ತಾಳೆ. ಇಲ್ಲ ಮೇಡಮ್, ನೀವು ಬನ್ನಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಬೃಂದ ಚರಣ್ ಹತ್ರ ಹೇಳ್ತಾ ಇರ್ತಾಳೆ. ಚರಣ್ ತಿಂಡಿ ತಿಂತಾ ಇರ್ತಾನೆ. ಬೃಂದ ಹೇಳ್ತಾಳೆ, ಅಲ್ಲ ಚರಣ್, ನಿನ್ನ ತಮ್ಮ ಅರ್ಜುನ್ ಬಗ್ಗೆ ಏನಾದರೂ ನಿಂಗೆ ವಿಷಯ ಗೊತ್ತಾಯ್ತಾ, ಅವನ ವರ್ತನೆ ಯಾಕೋ ವಿಚಿತ್ರ ಅನಿಸ್ತಿದೆ ನನಗೆ ಅಂತ ಹೇಳ್ತಾಳೆ. ಆಗ ಚರಣ್ ಹೇಳ್ತಾಳೆ, ನೋಡು, ನಿನ್ನ ಬಗ್ಗೆ ಹಾಗೆ ನನ್ನ ತಮ್ಮನ ಬಗ್ಗೆ ಮಾತಾಡಬೇಡ, ನನಗೆ ಸಿಟ್ಟು ತುಂಬಾ ಬರುತ್ತೆ, ನಿನ್ನ ಎಷ್ಟು ಕೆಲಸ ಇದೆ ಅಷ್ಟೇ ನೋಡ್ಕೊಂಡು ಹೋಗಿಬಿಡು, ಇಲ್ಲಿ ನೆಮ್ಮದಿಯಾಗಿ ತಿಂಡಿ ತಿನ್ನಲಿಕ್ಕೆ ಬಿಡು ನನ್ನನ್ನು ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಅಯ್ಯೋ ಚರಣ್, ಯಾಕೆ ಆ ರೀತಿ ಹೇಳ್ತೀಯಾ, ಅರ್ಜುನ್ ನಿನ್ನ ಒಡ ಹುಟ್ಟಿದ ತಮ್ಮ ಅಲ್ವಾ, ಅವನ ಬಗ್ಗೆ ಮಾತಾಡಿದ್ರೆ ನಿಂಗೆ ಯಾಕೆ ಇಷ್ಟೊಂದು ಬೇಜಾರು ಅಂತ ಹೇಳ್ತಾನೆ. ಅದಕ್ಕೆ ಚರಣ್ ಹೇಳ್ತಾನೆ, ಅಲ್ಲ ಬೃಂದ, ನಿಂಗೆ ಬುದ್ಧಿಯೇ ಹೀಗ, ನೀನು ನನ್ನ ಹತ್ರ ಅರ್ಜುನ್ ಬಗ್ಗೆ ಈ ರೀತಿ ಮಾತಾಡ್ತೀಯ, ಅರ್ಜುನ್ ಹತ್ರ ಹೋಗಿ ಅವನ ಪರವಾಗಿ ಮಾತಾಡ್ತೀಯ, ನಿಂಗೆ ನಾಚಿಕೆ ಎಂಬುದೇ ಇಲ್ವಾ ಬೃಂದ, ಯಾಕೆ ಈ ರೀತಿ ನೀನು ಅಂತ ಹೇಳ್ಕೊಂಡು ಬೃಂದಂಗೆ ಬೈತಾ ಇರ್ತಾನೆ. ಆಗ ಬೃಂದ ಹೇಳ್ತಾಳೆ, ಅಲ್ಲ ಚರಣ್, ಗಂಡನ ಹತ್ರ ಎಲ್ಲ ವಿಚಾರ ಹೇಳಬೇಕಲ್ವಾ, ಅದಕ್ಕೆ ನಾನು ನಿಂಗೆ ಇವಾಗ ಈ ರೀತಿ ಹೇಳ್ತಾ ಇದ್ದೇನೆ,
ಅಲ್ಲ ಚರಣ್, ನೀನು ಯೋಚನೆ ಮಾಡು, ಒಂದು ವೇಳೆ ಅರ್ಜುನ್ ಯಾರನ್ನೋ ಪ್ರೀತಿಸ್ತಾ ಇದ್ದಾನಂತೆ, ಅದೇ ಹುಡುಗಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದ್ರೆ ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯ ಚರಣ್? ಹೇಳು, ಸಪೋರ್ಟ್ ಮಾಡ್ತೀಯ ಅವನಿಗೆ ನೀನು ಅಂತ ಕೇಳ್ತಾಳೆ. ಆಗ ಚರಣ್ ಹೇಳ್ತಾನೆ, ಸಾಧ್ಯನೇ ಇಲ್ಲ. ಅವನ ಮದುವೆ ಬಗ್ಗೆ ಅಪ್ಪ ಅಮ್ಮ ತುಂಬಾನೇ ಆಸೆ ಇಟ್ಕೊಂಡಿದ್ದಾರೆ. ವಂದನಾನೇ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾನು ಹೇಗೂ ಗುತ್ತು ಗುರಿ ಇಲ್ದಿದ್ದವಳನ್ನ, ಮೋಸ ಮಾಡೋಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೆ. ಹಾಗಂತ ಹೇಳಿ ಅವನನ್ನು ಹಾಗಾಗ್ಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಅವಾಗ ಬೃಂದಂಗೆ ತುಂಬಾನೇ ಸಿಟ್ಟು ಬರುತ್ತೆ. ಇನ್ನು ಬೃಂದ ಹೇಳ್ತಾಳೆ, ಅಯ್ಯೋ ಚರಣ್, ನಂಗೆ ನೆನಪೇ ಹೋಗಿತ್ತು. ಮಾವ ಹೇಳಿದ್ರು ನೀನು ಬೇಗ ಆಫೀಸಿಗೆ ಹೋಗ್ಬೇಕಂತೆ. ಆವಾಗಲೇ ಹೇಳಿದ್ರು, ನಂಗೆ ಹೇಳೋಕೆ ನೆನಪೋಯ್ತು ಅಂತ ಹೇಳ್ತಾಳೆ. ಆಗ ಚರಣ್ ಹೇಳ್ತಾಳೆ, ಅದನ್ನ ನಿಂಗೆ ಇವಾಗ ಹೇಳ್ತಿದ್ಯಾ? ನಿಂಗೆ ಒಂದು ಕೆಲಸ ಮಾಡೋಕೆ ಬರಲ್ಲ ಬೃಂದ, ನಿನ್ನ ಮುಖನ ತೋರಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬೃಂದ ಹೇಳ್ತಾಳೆ, ನಿಂದು ಯಾವಾಗಲೂ ಇದ್ದದ್ದೇ, ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು. ಇನ್ನು ಅರ್ಜುನ್ ಮತ್ತು ಭಾರ್ಗವಿ ಈ ಮನೆಗೆ ಬರುವಾಗ ಈ ಮನೆಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಅಂತೂ ಇಂತೂ ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಭಾರ್ಗವಿ ಅಮ್ಮ ಹೇಳ್ತಾರೆ, ಈ ರೀತಿ ಎಲ್ಲ ಆಗ್ತದೆ ನಾನು ಅಂದ್ಕೊಂಡೇ ಇರಲಿಲ್ಲ, ನನ್ನ ಮಗಳು ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳ್ತಾಳೆ. ಆಗ ಕಲ್ಪನಾ ಅತ್ತೆ ಹೇಳ್ತಾರೆ, ಅಲ್ಲ ಅತಿಗೆ, ಆದರೆ ನಮ್ಮ ಪುಟ್ಟಿ ನಮಗೆ ಮೋಸ ಮಾಡಲಿಲ್ಲ. ಅವಳಿಗೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮದುವೆ ಆದಳು, ಅದು ಅರ್ಜುನ್ ಬೇರೆ ಯಾರೂ ಅಲ್ಲ. ನಮಗೆ ಎಷ್ಟು ಸಮಯದಲ್ಲಿ ನಮಗೆ ಸಹಾಯ ಮಾಡಿದ್ದಾನೆ. ಅಣ್ಣನ ಆಪ್ರೇಷನ್ ಟೈಮಲ್ಲಿ ಸಹಾಯ ಮಾಡಿದ್ದಾನೆ. ಯಾರು ಇಲ್ದಾಗ ನಮಗೆ ಭರವಸೆ ಕೊಟ್ಟಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಹಾಗಿರುವಾಗ ನಾವು ಆ ರೀತಿ ಮಾಡಬಾರ್ದಿತ್ತು, ಒಂದು ಸ್ವಲ್ಪ ಅವ್ರ ಮಾತು ಕೇಳಿಸ್ಕೊಳ್ಬೇಕಿತ್ತು ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅಪ್ಪನೂ ಹೇಳ್ತಾರೆ, ಏನೋ ಗೊತ್ತಿಲ್ಲ, ಸಮಯ ಬಂದಾಗ ಎಲ್ಲನೂ ನೋಡೋಣ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅರ್ಜುನ್ ಬೃಂದಂಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳ್ತಾರೆ, ಅತ್ತಿಗೆ ನಾನು ಭಾರ್ಗವಿ ಅವರು ಇಲ್ಲೇ ಇದ್ದೇವೆ, ನಾವೀಗ ಮನೆಗೆ ಬರ್ತೇವೆ ಅತ್ತಿಗೆ ಅಂತ ಹೇಳ್ತಾರೆ. ಆಗ ಬೃಂದ ಹೇಳ್ತಾಳೆ, ಹೌದಾ, ಮನೆಗೆ ಬನ್ನಿ, ನಾನು ನಿಮ್ಮನ್ನು ಒಳಗೆ ಕರ್ಕೊಳ್ತೇನೆ, ನೀವು ಈಗ ತಕ್ಷಣ ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಇನ್ನು ಭಾರ್ಗವಿ ಮತ್ತು ಅರ್ಜುನ್ ಮನೆಗೆ ಹೊರಡ್ತಾರೆ ಆಟೋದಲ್ಲಿ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.